ನಮೋ ಸಿದ್ಧಾಣ. ಕಳೆದ ಕೆಲವು ದಿನಗಳಿಂದ ನಾವು ಆತ್ಮನ ಕುರಿತಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸಮ್ಯಕ್ತ್ವ ಅನ್ನುವಂಥದ್ದು ದರ್ಶನ ಮತ್ತು ಜ್ಞಾನಗಳಿಂದ ಒಡಗೂಡಿಕೊಂಡ ಆತ್ಮನ ಅನುಭೂತಿ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಿಯ ತನಕ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಎರಡು ಅಂಶಗಳು ಮಾತ್ರ ಇರ್ತದೆಯೋ ಅಲ್ಲಿ ತನಕವೂ ಕೂಡ ಬರುವಂತಹ ಅನುಭೂತಿ ಅನ್ನುವಂಥದ್ದು ನಮ್ಮನ್ನು ಅದರ ಅಂತಿಮವಾದ ಗುರಿಯ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಆತ್ಮನ ಉನ್ನತಿಯ ಪರಾಕಾಷ್ಠೆ ಅಂತ ಹೇಳಿದ್ರೆ ಅದು ಅಂತಿಮವಾದಂತಹ ಮೋಕ್ಷವನ್ನು ಪಡೆದುಕೊಳ್ಳುವುದು. ಈ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ ಎನ್ನುವಂತಹ ಎರಡು ಮೆಟ್ಟಲುಗಳು ಏನು ಇದೆ ಅದರ ಜೊತೆಯಲ್ಲಿ ಬಹಳ ಮಹತ್ವವಾದದ್ದು ಅಂತ ಹೇಳಿದ್ರೆ ಚಾರಿತ್ರ್ಯ ಅನ್ನುವಂಥದ್ದು. ಎಲ್ಲಿಯ ತನಕ ಒಂದು ಆತ್ಮ ಸಂಯಮವನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ, ಸಂಯಮರಹಿತವಾದ ಆತ್ಮನಿಗೆ ಮುಕ್ತಿ ಅನ್ನುವಂಥದ್ದು ಬರುವುದಕ್ಕೆ ಸಾಧ್ಯ ಇಲ್ಲ. ಮುಕ್ತಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇವುಗಳ ಜೊತೆಯಲ್ಲಿ ಯಾವಾಗ ಸಮ್ಯಕ್ ಚಾರಿತ್ರ್ಯವು ಒಡಗೂಡಿಕೊಳ್ತದೆ ಆಗ ಮುಕ್ತಿಯ ಮಾರ್ಗ ನಮಗೆ ತೆರೆದುಕೊಳ್ತದೆ. ಈ ತನಕ ಯಾರ್ಯಾರು ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದ ಜೊತೆಯಲ್ಲಿ ಸಮ್ಯಕ್ ಚಾರಿತ್ರ್ಯವನ್ನು ರೂಪಿಸಿಕೊಂಡ ಪರಿಣಾಮವಾಗಿ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವವಾದದ್ದು. ಇದರ ಜೊತೆಯಲ್ಲಿ ಬಹಳ ಜನಗಳಿಗೆ ಮನಸ್ಸಿನಲ್ಲಿ ಬರಬಹುದಾದಂಥ ಒಂದು ಪ್ರಶ್ನೆಯನ್ನು ಕಳೆದ ದಿನ ಮನುಷ್ಯಗಳು ತೆಗೆದಿದ್ರು. ನಾವು ಪಂಚನಮಸ್ಕಾರವನ್ನು ಹೇಳುವಾಗ ಮೊದಲು ಅರಿಹಂತರಿಗೆ ನಮಸ್ಕಾರ ಮಾಡ್ತೇವೆ, ಆಮೇಲೆ ಸಿದ್ಧರಿಗೆ ಮಾಡ್ತೇವೆ. ಯಾತಕ್ಕಾಗಿ ಅರಿಹಂತರಿಗೆ ನಾವು ಮೊದಲು ನಮಸ್ಕಾರವನ್ನು ಮಾಡಿ ಆನಂತರ ಸಿದ್ಧರಿಗೆ ಮಾಡ್ತೇವೆ? ವಸ್ತುಸ್ಥಿತಿ ಏನು ಅಂದರೆ ಸಿದ್ಧರು ಅಂದರೆ ಕ್ಲೈಮ್ಯಾಕ್ಸ್. ಒಂದು ಆತ್ಮ ತನ್ನ ಅಷ್ಟೂ ವಿಧವಾದ 8 ವಿಧವಾದಂತಹ ಕರ್ಮಗಳನ್ನು ಜಯಿಸಿದ ನಂತರವೇ ಸಿದ್ಧನಾಗಲಿಕ್ಕೆ ಸಾಧ್ಯ. ಅದು ಮುಕ್ತಿಯ ಕೊನೆಯ ಸ್ಟೇಜ್. ಸಿದ್ಧಾತ್ಮರಾದ ನಂತರ ಮತ್ತೇನೂ ಇಲ್ಲ. ಆದರೆ ಅರ್ಹಂತರಿಗೆ ನಾವು ಯಾಕೆ ಮೊದಲು ನಮಸ್ಕಾರ ಮಾಡ್ತೇವೆ? ಈ ಜಗತ್ತಿನಲ್ಲಿ ಈ ತನಕ ಯಾರ್ಯಾರು ಸಿದ್ಧ ಪದವಿಯನ್ನು ಪಡೆದುಕೊಂಡಿದ್ದಾರೆಯೋ ಅವರೆಲ್ಲರೂ ಅರ್ಹಂತಾವಸ್ಥೆಯನ್ನು ದಾಟಿದ ನಂತರವೇ ಸಿದ್ಧಾವಸ್ಥೆಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು. ಅರ್ಹಂತರಿಗಿಂತ ಸಿದ್ಧರು ದೊಡ್ಡರಲ್ವೋ? ಅರ್ಹಂತರು ಕೇವಲ 4 ಬಗೆಯ ಘಾತಿ ಕರ್ಮಗಳನ್ನು ಗೆದ್ದಿದ್ದಾರೆ. ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ ಮತ್ತು ಅಂತರಾಯ ಕರ್ಮಗಳನ್ನು ಗೆದ್ದಿದ್ದಾರೆ. ಆದರೆ ಸಿದ್ಧರು ಇನ್ನುಳಿದ 4 ನಾಮಗೋತ್ರ ವೇದನಿ ಆಯು ಕರ್ಮಗಳನ್ನು ಕೂಡ ಗೆದ್ದವರು ಮುಕ್ತಿಯನ್ನು ಪಡೆದುಕೊಂಡಿದ್ದಾರಲ್ವಾ? ಹಾಗಾದರೆ ಅವರ ಸ್ತುತಿ ನಾವು ಯಾಕೆ ಮಾಡೋದಿಲ್ಲ ಎನ್ನುವಂಥ ಸೂಕ್ಷ್ಮವಾದ ಪ್ರಶ್ನೆಗೆ ಮನುಷ್ಯಗಳು ಉತ್ತರವನ್ನು ಕೊಡ್ತಾ ಹೇಳಿದಂತಹ ಮಾತು ಅದು. ಈ ಜಗತ್ತಿನಲ್ಲಿ ಅರಿಹಂತ ಪದವಿ ಪಡೆಯದೆ ಸಿದ್ಧ ಪದವಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ಸಿದ್ಧ ಪದವಿ ಅಂತಿಮವಾದದ್ದು. ಆದರೆ ಅರ್ಹಂತ ಪದವಿಗೆ ನಾವು ಯಾಕೆ ಮೊದಲು ನಮಸ್ಕಾರವನ್ನು ಸಲ್ಲಿಸ್ತೇವೆ ಅಂದರೆ ಸಿದ್ಧರಂತಹ ಸಿದ್ಧರಾಗುವುದಕ್ಕೂ ಅರ್ಹಂತರು ಮಾರ್ಗವನ್ನು ತೋರಿಸ್ತಾರೆ. ಅರ್ಹಂತರು ತೋರಿಸಿದ ಮಾರ್ಗದಲ್ಲಿಯೇ ಸಿದ್ಧರಾಗುವುದಕ್ಕೆ ಸಾಧ್ಯವೇ ಹೊರತಾಗಿ ಜಿನವಾಣಿ ಅಲ್ಲದೆ ನಮಗೆ ಮುಕ್ತಿ ಅನ್ನುವಂಥದ್ದು ಇಲ್ಲ. ಆ ಜಿನವಾಣಿ ಬಂದದ್ದು ಅರ್ಹಂತಾವಸ್ಥೆಯಲ್ಲಿ. ಒಮ್ಮೆ ಸಿದ್ಧಾವಸ್ಥೆಯನ್ನು ತಲುಪಿದ ನಂತರ ಲೌಕಿಕವಾದ ಜಗತ್ತಿನ ಯಾವುದೇ ಬಂಧನಗಳು ನಮ್ಮನ್ನು ಕಾಡುವಂಥದ್ದು ಅಲ್ಲವಾದುದರಿಂದ ಅರ್ಹಂತರು ಜಗತ್ತಿಗೆ ಧರ್ಮವನ್ನು ಬೋಧಿಸಿದವರು, ಅರ್ಹಂತರು ಜಗತ್ತಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿದವರಾದ್ದರಿಂದ ನಮ್ಮ ಮೊದಲ ಗೌರವವನ್ನು ನಾವು ಅರ್ಹತ್ ಪರಮೇಷ್ಠಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಆನಂತರ ತುಂಬ ಸಹಜವೇ ಅರ್ಹತ್ ಪರಮೇಷ್ಠಿಗಳು ತೋರಿಸಿದ ದಾರಿಯ ಬೆಳಕಿನಲ್ಲಿ ನಡೆದು ಸಿದ್ಧತ್ವವನ್ನು ಪಡೆದುಕೊಂಡಂತಹ ಸಿದ್ಧರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಒಂದು ಅಪೂರ್ವವಾದಂತಹ ಮಾಹಿತಿಗಳನ್ನು ಮುನಿಶ್ರೀ 105 ಧ್ಯಾನಸಾಗರ ಮುನಿ ಮಹಾರಾಜರು ನಮಗೆ ನೀಡ್ತಾ ಇದ್ದಾರೆ. ಇವತ್ತು ಆ ವಿಚಾರವನ್ನು ಕುರಿತಂತಹ ಅವರ ಮುಂದುವರಿದಂತಹ ಆಲೋಚನೆಗಳನ್ನು, ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ತಮಗೆಲ್ಲರಿಗೂ ಕೂಡ ನಾನು ಈ ಧರ್ಮ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಂ ನಮಃ ಸಿದ್ಧಿಭ್ಯಃ.
आचार्य अमृतचंद्र सूरी ने अबद्ध पुट्ठ प्राकृत में जो शब्द आया था, जिसको संस्कृत में अबद्ध स्पृष्ट कहते हैं, उसका विवरण करते हुए सर्वप्रथम दृष्टांत को प्रस्तुत किया है। अब दार्ष्टान्त को अपन आज देखते हैं। दृष्टांत ये था, यथा खलु। यथा मतलब जिस प्रकार, खलु यानी वास्तव में, बिसिनी पत्रस्य, कमलिनी के पत्ते का। कैसा है वो बिसिनी पत्र? सलिल निमग्नस्य, पानी में निमग्न है, तो उस पत्ते का सलिल स्पृष्टत्व पर्यायेण अनुभूय मानतायाम, सलिल को स्पर्श करने रूप पर्याय की अपेक्षा से अनुभव करने पर सलिल स्पृष्टत्व भूतार्थमपि, पानी का स्पर्श होना वास्तविक है, तब भी एकांततः सलिला स्पृश्यम बिसिनी पत्र स्वभावमुपेत्यानुभूय मानतायाम अभूतार्थम। सर्वथा सलिल को न छूने वाला जो उसके कमलिनी पत्र का स्वभाव है, वो पानी नहीं पकड़ता। कमलिनी का पत्ता जो होता है वो जल को ग्रहण नहीं करता, इसीलिए उस पर अगर जल की बूंद डल जाए तो फिर वो बूंद इधर से उधर ढलकती है, आगे पीछे होती है, चिपकती नहीं है और मोती के समान दिखाई देती है। तो वो उसका सलिलास्पृश स्वभाव है, पानी को न छूने वाला स्वभाव है। तो उसकी अपेक्षा से वो पानी को छूते हुए भी पानी को नहीं छूता, ऐसा अनुभव में आता है। ये आचार्य कह रहे हैं। तो अनुभव में आता है, इसका अर्थ ये हुआ कि ऐसा अपने परिचय में आता है। अनुभव का अभिप्राय यहाँ पर यथार्थ परिचय है। फिर अब दार्ष्टान्त में देखिए क्या कहते हैं, तथात्मनो नादि बद्ध स्पृष्टत्व पर्यायेण अनुभूय मानतायाम बद्ध स्पृष्टत्व भूतार्थमप्येकान्ततः पुद्गला स्पृश्य मात्म स्वभाव मुपेत्यानुभूय मानतायाम भूतार्थम। उसी प्रकार आत्मा का जो अनादि बद्धपना और स्पृष्टपना, बद्धपना का अर्थ कर्मों से और नौकर्मों से जो आत्मा बंधी हुई है वो, और स्पृष्टपना का अर्थ होता है कि आत्मा के जो प्रदेश पुद्गल के प्रदेशों को छू रहे हैं, स्पर्श कर रहे हैं पुद्गल का, उस पर्याय की अपेक्षा से अनुभव करने पर आत्मा का बंध और आत्मा का स्पर्श पुद्गल के साथ होना वास्तविक है। लेकिन पुद्गला स्पृश्य मात्म स्वभावमुपेत्य, पुद्गल को न छूने वाले आत्म स्वभाव की अपेक्षा करके अनुभूय मानतायाम, अनुभव करने पर अभूतार्थम, वो बंध भी असत्य है और वो स्पर्श भी असत्य है। ये अपेक्षाएं हैं, ये दृष्टियां हैं उस तरीके से देखने की। तो आचार्य महाराज कह रहे हैं कि शुद्ध नय से आत्मा को देखना ही आत्मानुभूति है, और शुद्ध नय आत्मा को इस प्रकार दिखलाता है कि सब कुछ उल्टा होते हुए भी वो आत्मा को सीधी दिखलाता है। ये शुद्ध नय का कार्य है, और इसी शुद्ध नय का नाम आत्मानुभूति है। आत्मा का पर निरपेक्ष परिचय है। समझना इस बात को। पर सापेक्ष परिचय अनादिकाल से अपन जान रहे हैं। जैसे आपसे कोई पूछे कि आप कौन हैं, तो आपके साथ पास वो सारे परिचय मिलेंगे जो पर सापेक्ष है। और यदि आगम से पूछें कि मैं कौन हूं,
यदि शुद्ध नए से पूछे कि मैं कौन हूँ, तो आपको पर सापेक्ष सब परिचयों को गौण करके, हटा करके नहीं, क्योंकि हटाना तो सिद्धत्व में संभव है, इस बात को समझना। पर सापेक्ष जो अपने जितने परिचय हैं वो सिद्ध पर्याय में ही हटते हैं। संसार पर्याय तक, अरिहंत पर्याय तक भी नाम रहता है। पार्श्वनाथ, महावीर स्वामी, ये सब अरिहंत अवस्था तक परिचय जुड़े होते हैं। तो पर निरपेक्ष परिचय की पर्याय तो सिद्ध पर्याय है, लेकिन दृष्टि तो अभी भी संभव है। अध्यात्म क्या वस्तु है? दृश्य को ओझल करके अदृश्य को देखने की कला अध्यात्म है। ऐसा पंडित जगन मोहन लाल जी कहा करते थे कि दृश्य को ओझल करके अदृश्य को देखने की कला का नाम अध्यात्म है। तो ये अध्यात्म ग्रंथ है और ये अध्यात्म चर्चा है, लेकिन अध्यात्म नहीं है। अध्यात्म की परिभाषा आचार्य जयसेन स्वामी ने समय पाहुड़ ग्रंथ में दी है। क्या परिभाषा दी है? परद्रव्य निरवलंबत्वेन विशुद्धात्मनि परद्रव्य निरवलंबत्वेन विशुद्ध गुणाधार भूते निजात्मनि विशुद्ध गुणाधार भूते नुष्ठानम अध्यात्मम। पर द्रव्यों का आलंबन छोड़कर, अर्थात उनके प्रति राग द्वेष छोड़कर, विशुद्ध गुणों की आधारभूत अपनी आत्मा में ध्यानस्थ हो जाना अध्यात्म है। अर्थात अध्यात्म शुद्धोपयोग का दूसरा नाम है। तो जब तक हम उस पंक्ति को पढ़कर नहीं सुना देंगे तब तक हमें संतोष नहीं होगा। वो पंक्ति हम आपके सामने रखते हैं। ये पंक्ति है। रागादि परद्रव्य निरवलंबत्वेन निज शुद्धात्मनि विशुद्ध गुणाधार भूते नुष्ठानम अध्यात्मम। रागादिक परद्रव्य का आलंबन छोड़कर वास्तव में अपना द्रव्य चेतन में है, और ये रागादिक जब आते हैं अपने अंदर
तो ये अपना द्रव्य नहीं हो जाता, रह पाता, वो परद्रव्य जैसा हो जाता है। इसलिए आचार्य उसको रागाधिक परद्रव्य निरवलंबत्वेन, उसका आलम्बन छोड़कर, माने अपनी रागी पर्याय को छोड़कर, निज शुद्ध आत्मनि, अपने शुद्ध स्वरूप में। अब आत्मा शब्द के अनेक अर्थ है। यहाँ पर निज शुद्ध आत्मनि का अर्थ होता अपने शुद्ध परम पारिणामिक भाव रूप स्वरूप में, जो शुद्ध द्रव्यार्थिक नय का विषयभूत जीवत्व है, उसमें जो कि विशुद्ध गुणाधारभूत है। वो जो है ना जीवत्व, वो विशुद्ध गुणों का आधार, केवल ज्ञान आदि जो गुण है वो उसी के ध्यान से प्रकट होने वाले हैं। उसमें अनुष्ठान करना, उसमें ध्यानस्थ होना, उसमें तन्मय होना, तल्लीन होना, उसका नाम अध्यात्म है। तो अध्यात्म ग्रंथ अलग हुआ, अध्यात्म चर्चा अलग हुई और अध्यात्म अलग हुआ। तो ऐसे अध्यात्म को दर्शाने वाली जो दृष्टि है वो शुद्ध नय है। शुद्ध नय भी अध्यात्म नहीं है, ये बात समझने की है कि शुद्ध नय भी अध्यात्म नहीं है, वो आत्मानुभूति है, वो आत्म रमण नहीं है। तो अब इसके बाद अपन आत्मानुभूति और आत्म रमण, इन दोनों में क्या अंतर है, इस पर और विचार करेंगे। जैनम जयतु शासन। ಬಹಳ ಸ್ವಾರಸ್ಯಪೂರ್ಣವಾದಂಥ ಒಂದು ವಿಷಯದ ಬಗ್ಗೆ ಇವತ್ತು ತಮ್ಮ ಚರ್ಚೆಯನ್ನು ಮುನಿಶ್ರೀಗಳು ಮುಂದುವರಿಸ್ತಾ ಇದ್ದಾರೆ. ಹೇಗೆ ತಾವರೆ ಎಲೆ ಅನ್ನುವಂಥದ್ದು ನೀರಿನಲ್ಲಿ ಇರ್ತದೆ, ನೀರಿನಲ್ಲಿ ಇರುವ ತಾವರೆಯ ಎಲೆಯ ಮೇಲೆ ನೀರ ಹನಿಗಳು ಇರ್ತವೆ, ಆ ನೀರ ಹನಿ ತಾವರೆಯ ಎಲೆಯ ಮೇಲೆ ಇದ್ದರೂ ತಾವರೆಗೆ ಅದು ಅಂಟಿಕೊಂಡಿರೋದಿಲ್ಲ. ಅಲ್ಲಿ ತಾವರೆಯ ಎಲೆ ಮತ್ತು ನೀರಿನ ಸಂಬಂಧ ಹೇಗಿರ್ತದೆ ಅನ್ನುವುದರ ಸೂಕ್ಷ್ಮವಾದಂತಹ ವಿಶ್ಲೇಷಣೆಯೊಂದಿಗೆ ಈ ಶರೀರ ಮತ್ತು ಈ ಶರೀರದ ಒಳಗೆ ಅಂತರ್ಗತವಾಗಿರುವಂತಹ ಆತ್ಮನ ಸ್ವರೂಪದ ಬಗೆಗೆ ಮುನಿಶ್ರೀಗಳು ಬಹಳ ಸ್ವಾರಸ್ಯಕರವಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಾವು ಆತ್ಮನ ಅನುಭೂತಿ ಮಾಡಿಕೊಳ್ಳೋದು ಬೇರೆ ಮತ್ತು ಸ್ವತಃ ಆತ್ಮನಲ್ಲಿ ಲೀನವಾಗುವುದು ಬೇರೆ ಅಂತ. ಆತ್ಮನ ಅನುಭೂತಿ ಅನ್ನುವಂಥದ್ದು ಬಾಹ್ಯ ಸಂಪರ್ಕಗಳ ಕಾರಣದಿಂದಾಗಿಯೂ ಆಗಿಬಿಡಬಹುದು. ಆದರೆ ಆತ್ಮದರ್ಶನ ಅನ್ನುವಂಥದ್ದು ಈ ಎಲ್ಲ ಬಾಹ್ಯವಾದ ಪರಿಕರಗಳಿಂದ ದೂರವಾಗಿ ಎಲ್ಲ ಸಂಪರ್ಕಗಳನ್ನು ಕಳೆದುಕೊಂಡು ಕೇವಲ ತನ್ನ ಒಳಗೆ ತಾನು ಲೀನವಾಗುವಂಥ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಆತ್ಮನ ದರ್ಶನದ ಸ್ಥಿತಿ. ಮತ್ತು ಈ ಆತ್ಮದರ್ಶನದ ಮಾಧ್ಯಮದಲ್ಲಿ ಹೊರಗಿನ ಎಲ್ಲ ಸ್ಥಿತಿಗಳಿಂದಲೂ ಕೂಡ ವಿಮುಕ್ತವಾದಂತಹ ಸ್ಥಿತಿಯನ್ನು ತಲುಪಬೇಕಾದರೆ ಆ ಒಂದು ನಮ್ಮ ಆತ್ಮನನ್ನು ನಾವೇ ಕಾಣುವಂತಹ ಸ್ಥಿತಿ ಅದು. ಭರತೇಶ್ ವೈಭವದ ರತ್ನಾಕರ ಈ ಮಾತನ್ನು ಹೇಳ್ತಾನಲ್ಲ, ಭರತ ಕಣ್ಣನ್ನು ಮುಚ್ಚಿದ ಅರಕ್ಷಣದಲ್ಲಿ ತನ್ನ ಆತ್ಮನ ದರ್ಶನವನ್ನು ತಾನೇ ಮಾಡಿಕೊಳ್ಳುತ್ತಿದ್ದ ಎನ್ನುವಂತಹ ಮಾತು, ಅದರ ನಿಜವಾದ ಅರ್ಥದ ಅನುಭವ ಇವತ್ತು ನಮಗೆ ಆಗ್ತಾ ಇದೆ. ಹೊರಗೆ ಇತರ ಧರ್ಮ ಸಭೆಯಲ್ಲಿ ಕುಳಿತುಕೊಳ್ಳುವುದೂ ಕೂಡ ಆತ್ಮ ಸಾಧನೆ ಅಲ್ಲ. ಭಗವಂತನ ಧ್ಯಾನ ಮಾಡ್ತೀನಿ ಎನ್ನುವುದು ಕೂಡ ಎಲ್ಲ ಹೊರಗಿನ ವಿಚಾರಗಳು. ಅಭಿಷೇಕ, ಪೂಜೆ ಇತ್ಯಾದಿ ಕರ್ಮಕಾಂಡಗಳು ಇವೆಲ್ಲ ಎಲ್ಲವೂ ಕೂಡ ಹೊರಗಿಂದ ಸಂಭವಿಸುವಂಥದ್ದು. ಇದು ಯಾವುದು ಆತ್ಮನ ಒಳಗಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಆತ್ಮನ ಒಳಗಿನ ವಿಚಾರಗಳು ಬೇರೆ, ಹೊರಗಿನ ನಮ್ಮ ಬಾಹ್ಯ ಚಟುವಟಿಕೆಗಳು ಬೇರೆ. ಬಾಹ್ಯವಾದ ಎಲ್ಲ ಚಟುವಟಿಕೆಗಳಿಂದ ವಿಮುಕ್ತವಾದಂತಹ ಒಂದು ಸ್ಥಿತಿಯಲ್ಲಿ ತನ್ನನ್ನು ತಾನೇ ಗ್ರಹಿಸಿಕೊಳ್ಳುವುದು ಇದೆಯಲ್ಲ, ಅದೇ ನಿಜವಾದ ಆತ್ಮದರ್ಶನ. ಆತ್ಮದರ್ಶನ ಅಂತ ಹೇಳಿದ್ರೆ ಬಾಹ್ಯವಾದ ಎಲ್ಲ ಸಂಪರ್ಕಗಳ ಕಡಿತ. ಯಾಕೆಂದರೆ ಆತ್ಮನಿಗೆ ಆತ್ಮನನ್ನು ಹೊರತುಪಡಿಸಿ ಉಳಿದದ್ದು ಎಲ್ಲವೂ ಬಾಹ್ಯವೇ. ಎಲ್ಲಿಯ ತನಕ ಬಾಹ್ಯದ ಸಂಪರ್ಕ ನಮ್ಮ ಒಡನೆ ಇರ್ತದೆ,
ಶರೀರವೂ ಬಾಹ್ಯವೇ ಆಗಿರ್ತದೆ. ಎಲ್ಲಿಯ ತನಕ ಬಾಹ್ಯದ ಸಂಪರ್ಕ ನಮ್ಮಲ್ಲಿ ಇರ್ತದೆ ಅಲ್ಲಿಯ ತನಕ ಮುಕ್ತಿ ನಮಗೆ ಸಿಗೋದಿಲ್ಲ. ಅರ್ಹಂತಾವಸ್ಥೆಯಲ್ಲಿಯೂ ಬಾಹ್ಯದ ಸಂಪರ್ಕ ಇದೆ ಎನ್ನುವಂತಹ ಸೂಕ್ಷ್ಮವಾದಂತಹ ಮಾತನ್ನು ಇವತ್ತು ಮುನೀಶ್ವರಿಗಳು ಹೇಳ್ತಾ ಇದ್ದಾರೆ. ಅಲ್ಲಿಯೂ ನಾಮಕರ್ಮ ಇದೆ. ಅರ್ಹಂತನ ಹೆಸರಿಡಿದು ಹೇಳ್ತಾ ಇದ್ದೇವೆ. ಆದಿನಾಥ ಭಗವಾನ್ ಅಂತೇವೆ, ಮಹಾವೀರ ಭಗವಾನ್ ಅಂತೇವೆ, ಪಾರ್ಶ್ವನಾಥ್ ಭಗವಾನ್ ಅಂತೇವೆ. ಅಲ್ಲಿ ನಾವು ಗುರುತಿಸ್ತಾ ಇದ್ದೇವೆ, ಹೆಸರಿನಿಂದ ಗುರುತಿಸ್ತಾ ಇದ್ದೇವೆ. ಹೆಸರೂ ಒಂದು ಕರ್ಮವೇ. ಅಘಾತಿ ಕರ್ಮಗಳಲ್ಲಿ ಅದು ಮೊದಲನೇ ಕರ್ಮವೇ. ಅದು ಅರ್ಹಂತರಿಗೂ ಆ ಕರ್ಮದ ಬಂಧ ಇದೆ. ಎಲ್ಲಿಯ ತನಕ ಇಂತಹ ಕರ್ಮ ಬಂಧಗಳು ಒಬ್ಬ ಆತ್ಮನನ್ನು ಆವರಿಸಿಕೊಂಡಿರ್ತದೆ ಅಲ್ಲಿಯ ತನಕ ಆತನನ್ನು ನಾವು ಭಗವಂತ ಅಂತ ಗುರುತಿಸೋದಕ್ಕೆ ಆಗೋದಿಲ್ಲ. ಸಿದ್ಧ ಪರಮೇಷ್ಠಿ ಅಂತ ಹೇಳಿದ್ರೆ ಈ ನಾಮ ಹೆಸರನ್ನು ಕೂಡ, ಅಂದರೆ ಹೆಸರನ್ನ ಐಡೆಂಟಿಟಿಯನ್ನು ಕೂಡ ಕಳ್ಕೊಳ್ಬೇಕು. ಎಲ್ಲವೂ ಹೊರಗಿನ ಸಂಪರ್ಕಗಳು. ಅದು ಇವತ್ತು ನಮ್ಮನ್ನು ಜನ ಗುರುತಿಸೋದಿದೆಯಲ್ಲ, ಅದು ನಮ್ಮ ಬಾಹ್ಯದ ಕಾರಣಗಳಿಂದಾಗಿ ಗುರುತಿಸ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಐಡೆಂಟಿಟಿಯನ್ನು ಹೇಳುವಾಗ ನಮ್ಮ ಬಾಹ್ಯದ ಐಡೆಂಟಿಟಿಯನ್ನು ಹೇಳ್ತೇವೆ. ನಾವು ಎಲ್ಲಿಯ ತನಕ ನಮಗೆ ಈ ಬಾಹ್ಯದ ಐಡೆಂಟಿಟಿ ಇರ್ತದೆ, ಅಂದರೆ ಹೊರ ಜಗತ್ತಿನ ಚಟುವಟಿಕೆಗಳ ಮೂಲಕವಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ತಾ ಇರ್ತೇವೆ, ಅಲ್ಲಿಯ ತನಕ ನಿಜವಾಗಿ ನಮಗೆ ಆತ್ಮನ ದರ್ಶನ ಆಗುವುದಿಲ್ಲ. ಹೆಸರು ಅನ್ನೋದೇ ಆಗಲಿ, ಗಂಡು ಅಥವಾ ಹೆಣ್ಣು ಎನ್ನುವಂಥದ್ದೇ ಆಗಲಿ, ಸಾಮಾಜಿಕವಾದ ಕೀರ್ತಿ, ಗೌರವ, ಪ್ರತಿಷ್ಠೆ ಅನ್ನುವಂಥದ್ದಾಗಲಿ, ನಮ್ಮಲ್ಲಿರುವ ವಸ್ತು ಕನಕ ಭಂಡಾರಾದಿಗಳಾಗಲಿ, ಅರಮನೆ ಇತ್ಯಾದಿಗಳಾಗಲಿ, ಬಂಧು ಬಾಂಧವರಾಗಲಿ, ಸ್ನೇಹಿತರಾಗಲಿ, ಇವೆಲ್ಲವೂ ಬಾಹ್ಯ ಸಂಬಂಧಗಳು. ಇವುಗಳಿಗೂ ನಮ್ಮ ನಿಜಾತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಈ ನಿಜಾತ್ಮ ಈ ಶರೀರದ ಒಳಗೆ ಇರುವುದ ಕಾರಣಕ್ಕೋಸ್ಕರವಾಗಿ ಹೇಗೆ ತಾವರೆಯ ಎಲೆಯ ಮೇಲೆ ನೀರು ಇದ್ದರೂ ಕೂಡ ಆ ನೀರು ಮುತ್ತಿನ ಹಾಗೆ ನಮಗೆ ಕಾಣ್ತಾ ಇರ್ತದೆ. ಅದು ನೀರಿಗೆ ಹೇಗೆ ಅಂಟಿಕೊಳ್ಳೋದಿಲ್ವೋ ಹಾಗೆ ಆತ್ಮನಿಗೆ ಬಾಹ್ಯ ಸಂಬಂಧಗಳು ಅಂಟಿಕೊಂಡಿರೋದಿಲ್ಲ. ಆದರೆ ಎಲ್ಲಿಯ ತನಕ ನಾವು ನಮ್ಮನ್ನು ಹೊರಗನ ಜಗತ್ತಿನ ಜೊತೆಯಲ್ಲಿ ಗುರುತಿಸಿಕೊಳ್ತಾ ಇರ್ತೇವೆ ಅಲ್ಲಿಯ ತನಕವೂ ನಮಗೆ ನೈಜ ಆತ್ಮನ ದರ್ಶನ ಆಗೋದಿಲ್ಲ. ಯಾವಾಗ ನಮಗೆ ನಮ್ಮನ್ನು ನಾವು ಹೊರಗಿನಿಂದ ಗುರುತಿಸಿಕೊಳ್ಳದೆ ನಮ್ಮ ಒಳಗಿನಿಂದ ನಾವು ಗುರುತಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೇವೆ, ಆಗ ಆತ್ಮನ ದರ್ಶನ ಆಗ್ತದೆ ಎನ್ನುವಂತಹ ಒಂದು ಅಪರೂಪದ ಮಾತನ್ನು, ಬಹಳ ಮಹತ್ವವಾದಂತಹ ಮಾತು, ನಾವೆಲ್ಲರೂ ಅದನ್ನು ಮನಸ್ಸು ಕೊಟ್ಟು ಕಿವಿಗೊಟ್ಟು ನಮ್ಮ ಮನಸ್ಸಿನಲ್ಲಿ ಅದನ್ನು ಪದೇ ಪದೇ ಧ್ಯಾನಿಸಬೇಕಾದಂಥ ಒಂದು ಮಾತನ್ನು ಇವತ್ತು ಪೂಜ್ಯ ಧ್ಯಾನಸಾಗರ ಮಹಾರಾಜರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಧ್ಯಾನಸಾಗರ ಮುನಿ ಮಹಾರಾಜರಿಗೆ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಚ್ಛಾಮಿ ಮಹಾರಾಜ್.